ಕುಡಿಸುತ್ತಿದ್ದ ಇಲ್ವಾದ್ರೂ ಯೋಚನೆ ಮಾಡಿ. ನಮ್ಮಲ್ಲಿ ವೀರಾದಿ ವೀರರು ಅದೆಷ್ಟೋ ಜನ ಇದ್ದಾರೆ, ಹೌದಾ? ಅವ್ರಿಗೆ ಸೇನಾಪತಿ ಪಟ್ಟ ಕೊಡಬಹುದಿತ್ತು ನನ್ನ ಅಣ್ಣ. ಹೋಗಿ ಹೋಗಿ ಆ ದ್ರೋಣಾಚಾರ್ಯರಿಗೆ ಪಟ್ಟವನ್ನು ಕೊಟ್ಟಿದ್ದಾನೆ. ಅವ್ರು ಎಂತವ್ರು ಅಂತ ಈಗಲ್ಲ, ನಾವು ಚಿಕ್ಕವರಿರುವಾಗ ತಿಳ್ಕೊಂಡಿದ್ದೇವೆ, ಹೌದಪ್ಪ. ಕೌರವರಂತ ನಾವು ಪಾಂಡವರು ಚಿಕ್ಕವರಿರುವಾಗ ಆಟದ ಮೇಲೆ ಆಟವಾಡಿದ ಸಂದರ್ಭ ಚೆಂಡೊಂದು ಹೋಗಿ ಬಾವಿಯೊಳಗೆ ಬಿತ್ತು. ಆವಾಗ ಅವ್ರೇನ್ ಮಾಡಿದ್ರು, ಒಂದು ಕಟ್ಟಿಯನ್ನು ಅಭಿಮಂತ್ರಿಸಿ ಆ ಚೆಂಡನ್ನ ಮೇಲೆ ಎತ್ತಿದ್ರು. ಆವಾಗ ನಾನು ಲೆಕ್ಕ ಹಾಕಿದ್ದೆ, ಇವತ್ತಲ್ಲ ನಾಳೆ ಆದ್ರೂ ನಮ್ ಕಟ್ಟಿ ಮಾಡಿಯೇ ಮಾಡ್ತಾರಂತ. ಅದು ಸತ್ಯ ಅಂತ ಇವತ್ತು ಗೊತ್ತಾಯ್ತು. ಇಲ್ಲವಾದ್ರೆ ರಕ್ತದ ಕತೆ ಬಿಡಿ, ಅವ್ರಿಗೆ ಕೆಂಪು ಚಟ್ನಿ ಕಂಡ್ರೆ ಹೆದರಿಕೆ ಆಗ್ತದೆ, ಅದಕ್ಕೆ ಬೆಲ್ಲ ಹಾಕೊಂಡು ತಿನ್ನುವರು. ಅವ್ರಿಗೆ ಸೇನಾಪತಿ ಪಟ್ಟ ಕೊಟ್ಟಿದ್ದಾರೆ. ನಮ್ಮಲ್ಲಿ ಎಂತೆಂತ ವೀರಾದ್ರೆ ವೀರರಿಲ್ಲ, ಅವ್ರಿಗೆ ಕೊಡ್ಬೋದಿತ್ತು, ಹೌದಾ? ಹಾಗಾಗಿ ಇದೆಲ್ಲ ಆಗುವುದಲ್ಲ ಅಂತ ನಾನೇ ಗಟ್ಟಿ ತೀರ್ಮಾನ ಮಾಡ್ಕೊಂಡು ಬಂದೆ. ನೇರವಾಗಿ ಅಣ್ಣಿದ್ದಲ್ಲಿ ಹೋಗಿದೆ, ಅಣ್ಣಿನಲ್ಲಿ ಅಪ್ಪಣೆಯನ್ನು ಕೇಳಿದೆ. ಅಣ್ಣ, ನೀರು ಹೆದರಬೇಕಾದಂತ ಅಗತ್ಯ ಇಲ್ಲ, ನಾನು ಹೋರಾಟ ಮಾಡುವ ಈ ಠೀಯನ್ನು ತೆರೆಯ ಮನೆಯಲ್ಲೇ ನಿಂತು ನೋಡು ಎನ್ನುವುದಾಗಿ ಹೇಳಿದ್ದೇನೆ. ಅಣ್ಣನಿಗೆ ಧೈರ್ಯದ ಮಾತನ್ನು ಹೇಳಿದಾಗಾಯ್ತು. ನಾನು ಹೋಗುವಂತ ಅಪ್ಪರೇ ಹೇಗೆ ಭೂಮಿಯಲ್ಲಿರುವಂತ ಧೂಳುಗಳೆಲ್ಲವೂ ನಭೋ ಮಂಡಲವನ್ನು ಸೇರಬೇಕು, ಆ ರೀತಿ ಆರ್ಭಟದಲ್ಲಿ ಹೋಗ್ತೇನೆ. ತಡ ಮಾಡುವುದಿಲ್ಲ, ನೇರವಾಗಿ ಎಂದ ಮಾತಿಗೆ
ಕರ್ಕೊಂಡ್ ಬಾ. ಅವ್ ಬಿಟ್ರೆ ಧರ್ಮರಾಜ ಅವ್ ಬಿಟ್ರೆ ಅರ್ಜುನ ಅವ್ ಬಿಟ್ರೆ ಜನ ಅಲ್ಲ ಅವ್ ಬಂದ್ರೆ ಅಂತವರ ಆದೀತು ನನಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರು ಒಳಗೆ ನೀರನ್ನು ವಿಷಯ ಗೊತ್ತಾಯ್ತು. ಮುಂದುವರ್ಸಿ. ನಿನಗೆ ಈ ವಿಷಯ ಗೊತ್ತಾಯ್ತು ಅಂತ ನನಗೆ ಗೊತ್ತಾಯ್ತು. ನಿನಗೆ ಗೊತ್ತಾಗಿದೆ ಎಂಬುದು ನಿಮ್ಮವರಿಗೆ ಗೊತ್ತಾಗ್ಬೇಕು ಬೇಡವಾ? ಅದಕ್ಕೆ ಅದಕ್ಕೆ ನೀನು ವಿವರಿಸಿ ಹೇಳು. ಈ ಗೋವಿನ ಪಾದದ ಜಲವನ್ನು ದಾಟ್ಲಿಕ್ಕೆ ಆಗದೆ ಹೋದವ ಸಮುದ್ರವನ್ನು ದಾಟ್ತಾ ಹೇಳಿದಾಗ ಆಯ್ತಂತ ಅಷ್ಟೇ ಅಲ್ವೇ? ನಾನು ಗೋವಿನ ಕಾಲು ಕುದುರೆ ಕಾಲು ಅಷ್ಟೇ. ಆಡಿನ ಕಾಲು ಅಂತ ಹೇಳಿಲ್ಲ ನಾನು ಹೇಳಿದ್ದು ಕೊಚ್ಚೆ ನೀರನ್ನ ದಾಟ್ಲಿಕ್ಕೆ ಆಗದೆ ಹೋದವ ಸಮುದ್ರೋಲ್ಲಂಘನ ಮಾಡ್ತಾನೆ ಅಂತ ಹೇಳಿದ್ರೆ ಸಾಧ್ಯವಾ ಅಂತ ನನ್ನ ಪ್ರಶ್ನೆ. ನನಗೆ ಗೊತ್ತುಂಟು, ಆ ಶಬ್ದ ಗೊತ್ತುಂಟು. ಹೇಳಿಲ್ಲ ಹೇಗೆ? ಆದ್ರೆ ನಾವು ನಮ್ಮಂತವ್ರ ಬಾಯಿಂದ ಕೆಳಮಟ್ಟದ ಶಬ್ದ ಬರಬಾರ್ದು ಅಂತ ಈ ಕಾರಣ ಕೇಳಿದೆ. ಕೆಳಮಟ್ಟದ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಮಾತಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಅದಕ್ಕೆ ಎಂತ ಕೆಲಸ ಮಾಡಪ್ಪ? ವಿಷಯ ನನ್ನ ದೊಡ್ಡಮ್ಮನಾದ ದ್ರೌಪದಿ ದೇವಿಯವರ ತೀರ ಸುರಿತ ಮೂರ್ಖ ಶಿಖಾಮಣಿ ಅಂತಹ ಪ್ರಪಂಚದಲ್ಲಿ ಅವಹೇಳನದ ಕೆಲಸವನ್ನು ಮಾಡಿದ್ದೆ ನೀನು. ಮತ್ತೆ ನಿನಗೆ ಪ್ರಬುದ್ಧವ ನೀನು. ಅದಕ್ಕೊಂದು ಯೋಗ್ಯತೆ ಬೇಕಾ? ಹಣೆ ಬರಗಟ್ಟವನೇ. ಏನು ಈಗ ನಿನಗೇನ್ ಮಾಡ್ತೇವೆ ಕೇಳು. ಅವರನ್ನ ಗೆಲ್ಲುವ ಕತೆ ಬಿಡು. ಮೊದಲು ನಾನು ನೀನು ತೋಡು, ಆಮೇಲೆ ಅವ್ರನ್ನ ಕರೆಸು. ಮತ್ತೇನಾದ್ರೂ ಅಂತ ನಾವು ಮಾಡ್ಕೊಳ್ಳೋ ಕಾರಣ ಮತ್ತಿದ್ರೆ ಹೇಳು. ಮತ್ತೆ ಅದೊಂದು ಹೇಳುವುದು ಮರ್ತು ಹೋಯ್ತು. ಅವನಿಗೊಂದು ಹೇಳ್ಬೇಕಿತ್ತು. ಇದು ಸೀರೆ ಸುಲಿಯುವಂತ ಒಂದು ಪ್ರಕರಣ. ಮತ್ತೆ ಎಲ್ಲಿವರೆಗೆ ಮೂರ್ಖನಾದ ಕೇಳಿದೆ. ಸೀರೆ ಸುಲಿದು ಎಳೆದು ಸಾಕಾಗಿ ನೀನು ಹೊತ್ಕೊಂಡು ಹೋಗ್ಲಿಕ್ಕೆ ಒಂದು 4 ಜನರ ವೀರಭಟರನ್ನು ಕರೆಸಿದ್ದಂತೆ. ಕೊಡಗಟ್ಟಲೆ ನೀರು ಕುಡಿದಂತೆ. ಅದು ಬೇಕಾ? ಅದೊಂದು ದಾಖಲೆ ಮಾಡಿದ್ದೇನೆ, ನೆನ್ಪಿಡ್ಕೊ. ಒಂದು ಸಂದರ್ಭ ಆಯಾಸ ಆದವರು ಇಷ್ಟೂ ನೀರು ಕುಡಿಯಬಲ್ಲರು ಅಂತ ತೋರಿಸ್ಕೊಟ್ಟವನೇ ನಾನು. ಕರ್ಮ ಸೀರೆ ಸುಳಿದಾಗ ಆಯಾಸ ಆಗ್ತದೆ ಎಂಬುದು ನಿನ್ನನ್ನು ಕಂಡಾಗ ಅರ್ಥ ಮಾಡ್ಕೊಳ್ಬೇಕು. ಮೂರ್ಖತನದ ಪರಮಾವಧಿ ಅದು. ಅದು 4 ಜನ ಎತ್ಕೊಂಡು ಹೋಗಿದ್ದವು. ನಮ್ಮನ್ನಷ್ಟು ಜನ ಇದ್ದಾರೆ ಕೆಲಸಕ್ಕೆ, ಅಷ್ಟೊತ್ತಿಗೆ ಒಂದು ಎತ್ಕೊಂಡು ಹೋದ್ರೆ ಅಷ್ಟೇ. ನಿನಗೆ ಕೆಲಸ ಅದೇ ಹೊತ್ತಾಗ್ಬೇಕು, ಬೇರೆ ಹೊತ್ತಿಗೆ ಮತ್ತೆ ನಾನು ಬಿದ್ದೆ ಆಕ್ಷೇಪ ಮಾಡುವಾಗಿಲ್ಲ. ನನ್ನ ಉದ್ದೇಶ ಏನು? ನಾನು ಸೀರೆ ಸುಲಿಬೇಕು, ಭೀಮಸೇನ ಹೇಳ್ಬೇಕು. ಅವನು ಎದ್ದ ನಾ ಬಿದ್ದೆ ಅಷ್ಟೇ. ಅವನು ಹೇಳುವುದೇ ನನ್ನ ಮುಖ್ಯ ಆಗಿದೆ ಬಿಟ್ಟು ಮತ್ತೇನಿಲ್ಲ. ಹಾಗಾದ್ರೆ ಭೀಮಸೇನನ್ನ ಕರೆಸು ಮತ್ತೆ ಅರ್ಜುನನ ಕರೆಸು ಅಂತ ಹೇಳಿಕ್ಕೆ ಯಾಕೆ? ಈಗ ಮತ್ತೆ ಅವ ಬಂದರೆ ಅವನ ಹುಂಕಾರದ ಟೇಂಕಾರವನ್ನು ಕೇಳಿಯೇ ಅವತ್ತು ತಪ್ಪಿಪಾಗಿ ಬಿದ್ದವನೇನು. ಅವನ ಕರೆಸೋದ ಗತಿ ಯಾಕ? ನಾನು ನೀನು ನೋಡು. ನಾನು ನೀನು ಕೊಡು. ನಿನ್ನನ್ನ ನೋಡು, ಸತ್ಯ ಹೇಳ್ಬೇಕು ಅಂತ ನಾನು ನಿನ್ನಲ್ಲಿ ಹೋರಾಟಕ್ಕೆ ಬಂದಿದ್ದೆ. ಹೌದು, ವಿವರಣೆ ಮಾಡಿ ಹೇಳ್ತೇನೆ. ನಿನಗೆ ಅದೊಂದು ಸಿಗುದು ಹೇಳ. ಇವತ್ತು ನಾನು ನಿನ್ನಲ್ಲಿ ಹೋರಾಟ ಮಾಡುವುದಿಲ್ಲ. ಸರಿ ಅಲ್ಲ. ಯಾಕೆ ಹೇಳು? ಸರಿ ಅಲ್ವೋ? ಸರಿ ಇಲ್ವೋ? ಸರಿ ಅಲ್ಲ. ಸಮರಕ್ಕೆ, ಸಂಬಂಧಕ್ಕೆ, ಊಟಕ್ಕೆ ಸರಿ ಸಮರನ್ನೇ ಆಯ್ಕೆ ಮಾಡ್ಕೊಳ್ಬೇಕಲ್ಲ ನನ್ನ ಲೆಕ್ಕದಲ್ಲಿ. ನೀವೆಲ್ಲ ಜಾರಿಕೊಳ್ಳುವಂತ ಪಲಾಯನ ಸೂತ್ರವನ್ನು ಮೊದಲೇ ಕೈಗೊಂಡಿದ್ರೆ ಗೊತ್ತಾಗಿದೆ. ಈಗ ಏನ್ ಮಾಡ್ತೇನೆ ಕೇಳು. ಏನು? ನಾನು ಬಿಡುವಂತ ಶರವನ್ನ ನಿನಗೆ ಆಧರಿಸಿಕೊಳ್ಳಿಕ್ಕೆ ಆಗ್ತದೆ. ಒಮ್ಮೆ ನೋಡ್ತೀಯ ನೀ ಪಾಪಿ ಮಗನೇ? ನೋಡ್ತೀಯ? ಸುಮ್ಮನೆ ಸಣ್ಣವೆಂಬ ಕಾರಣಕ್ಕಾಗಿ ಇಷ್ಟೊತ್ತು ನೀಚ ಪಾಠ ಹೇಳಿದ್ದು. ಆಚಾರ್ಯ ದ್ರೋಣರು ಹೇಳ್ತು ಅದನ್ನೇ, ಕೌರವ ಹೇಳ್ತು ಅದನ್ನೇ, ಕರ್ಣ ಹೇಳ್ತು ಅದನ್ನೇ. ನಿನಗೆ ಚರುಣ ಮಾಡುವುದೇ ಅಭ್ಯಾಸ ಬಿಟ್ಟು ಬೇರೆ ನನಗೆ ಹೇಳಬೇಕಾದ ಅನಿವಾರ್ಯ ಉಂಟು ಅಂತ ಹೇಳಿದ್ದು. ಅದಕ್ಕೆ ನಾನು ಅಂದ್ರೆ ಮೊದಲು ಹೇಳಿದ್ದಾರೆ. ಆದ್ರೂ ನಿನ್ನ ನೋಡಿದಾಗ ಯುದ್ಧ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇದೆ. ಹೆದರಿಕೆ ಹಾಕ್ಬಿಟ್ಟ? ಹೆದರಿಕೆ ಅಲ್ಲ, ಹೇಸುವುದು. ಯಾಕೆ ಹೆದರಿಕೆ? ನಿನ್ನ ಮೈ ಹೊಲಸು ನನ್ನ ಮೈ ಆಗ್ತದಂತ ನೀನು ಸಣ್ಣವೆಂಬ ಕಾರಣಕ್ಕಾಗಷ್ಟೇ. ಏನು ಆ ವಿಷಯ ತಟ್ಟಿಗಿರ್ಲಿ. ಈಗ ನನ್ನಲ್ಲಿ ಯುದ್ಧ ಮಾಡ್ಲಿಕ್ಕೆ ನನ್ನ ಸಮಸ್ಯೆ ಏನಪ್ಪ? ಸಮಸ್ಯೆ ಅದೇ, ಸಣ್ಣವೆಂಬುದೇ ಸಮಸ್ಯೆ. ಸಣ್ಣವೆಂಬುದೇ ಸಮಸ್ಯೆ. ನೋಡೋಣ, ಯುದ್ಧ ಕ್ಷೇತ್ರದಲ್ಲಿ ಸಣ್ಣತನ ಬಲತನ ಯಾವುದೂ ಯಾರಿಗೂ ನಿರ್ಣಯವಾಗುವುದಿಲ್ಲ. ಹೋರಾಟ ಕಣದಲ್ಲಿ ಸಂಬಂಧಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಆಗಲೇಬೇಕು. ನನ್ನ ಕೈಯಿಂದಲೇ ನಿನ್ನ ಸಾವು ಎನ್ನುವುದಾಗಿ ಬರ್ದಿದ್ದದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೌದಾ? ನಾನು
ಕಾರಣದಿಂದ ನಮ್ಮ ಅಮಾನ ಮರ್ಯಾದೆ ಹೋಯ್ತು ಅಂತ ಇವತ್ತೇ ಊರು ಬಿಟ್ಟು ಹೋಗ್ತಾವೆ. ಹಣೆ ಬರೆ ಗೆಟ್ಟವನೇ, ಬಿಟ್ಟಿದ್ದೇನೆ ಯಾಕೆ ಕೇಳು. ಆವತ್ತು ನನ್ನ ದೊಡ್ಡಮ್ಮ ದ್ರೌಪದಿ ದೇವಿಯವರ ಸೀರೆ ಸುರಿದಕ್ಕೆ ಬೇಕಾಗಿ ಅವರಿಗೆ ಹರಸಿಟ್ಟ ಕುರಿ ನೀನು ನನ್ನ ಹೆಸರಾಡಿಕೊಂಡು ಹುಡುಗ ಹೋದ್ನಾ? ಈಗೂ ಇದ್ದಾನೆ ಹುಡುಗ. ಹೋಯ್ ಅಯ್ಯಪ್ಪ, ಇಷ್ಟು ಜೋರಿದ್ದಾನೆ ಅಂತ ಇವತ್ತೇ ಗೊತ್ತಾಗಿದ್ದು. ಹೌದು, ನಾನು ಬರುವಾಗ ಅಣ್ಣನಲ್ಲಿ ಹೇಳಿದ್ದೆ, ನಾನು ಯುದ್ಧ ಮಾಡುವಂತ ಈ ಟಿವಿಯನ್ನು ತೆರೆಯ ಮರೆಯಲ್ಲೇ ನಿಂತು ನೋಡುವಣ್ಣ. ಈಗ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಹೌದು, ಆದ್ರೂ ಕೊನೆಗೆ ಹೋಗುವಾಗ ಒಂದು ಮಾತು ಹೇಳ್ತಲ್ಲ, ಅಂದ್ರೆ ದ್ರೌಪದಿ ಸೀರೆ ಅರ್ಧಂಬರ್ಧ ಸೊಲ್ದಿದ್ನ, ಹಾಗಾಗಿ ನನ್ನ ದೊಡ್ಡಪ್ಪನಿಗೆ ಅಳಿಸಿಟ್ಟ ನಾಯಿ ಅಂದೆ. ಆ ಶಬ್ದ ನಾವು ಬೇಸರ ಮಾಡ್ಕೊಳ್ಬೇಕು, ಅವನ ಬಾಯಿಂದ ಬರುವುದಲ್ಲ. ಅವ ನನಗೆ ನಾಯಿ ಅಂತ ಹೇಳ್ತಾನಂತಾದ್ರೆ ಅವ ಯಾವ ವಂಶದವ? ಯಾಕಂದ್ರೆ ಅವನು ನಾಯಿ ಆಗುವುದಿಲ್ವಾ? ಅದೆಲ್ಲ ಪ್ರಶ್ನೆ ಮಾಡ್ತಿದ್ದೆ ನಾನು. ಪರಿಸ್ಥಿತಿ ಹೀಗುಂಟು ಮಾಡ್ಲಿಲ್ಲ ಅಷ್ಟೇ. ಆದ್ರೂ ಒಂದು ನೋಡಿ, ಆ ದಿವಸ ದ್ರೌಪದಿಯ ಸೀರೆಯನ್ನು ಅರ್ಧಂಬರ್ಧ ಸೋಲ್ದ್ರಿಂದ ಇವತ್ತು ನನ್ನ ಪ್ರಾಣ ಉಳಿಯಿತು. ಭಾಗವತ್ರೆ, ನಿಮ್ಗೊಂದು ಸೂಚನೆ ಕೊಟ್ಟಿರ್ತೇನೆ. ಇಂಥ ಪ್ರಕರಣ ಬಂದ್ರೂ ಬರಬಹುದು, ಯಾರದೇ ಸೀರೆ ಸೋಲುವುದಿದ್ರೆ ಅರ್ಧಂಬರ್ಧನೇ ಸೋಲಿರಿ, ಪೂರ್ಣ ಸೋಲ್ದ್ರೆ ಮತ್ತೆ ಗಂಡಾಂತರವೇ. ನೆನ್ಪಿಟ್ಕೊಳ್ಳಿ. ಆದ್ರೆ ಈಗ ಮುಖ ತೋರಿಸೋದೆ ಹಾಗೆ. ಈಗ ಬರುವಾಗ ರಾಜಮಾರ್ಗದಲ್ಲಿ ಬಂದೆ. ಒಂದು ಕೆಲಸ ಮಾಡ್ತೇನೆ, ಈಗ ಎಲ್ಲೆಲ್ಲ ಒಳಮಾರ್ಗ ಉಂಟು ಆ ಒಳಮಾರ್ಗದಲ್ಲೇ ಹೋಗ್ತೇನೆ. ಶಬ್ದವನ್ನು